Thank you, Mama. Wish you the same. Aram kiye. Happy Deepavali, Tata. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ದೀಪಾವಳಿ ಹಬ್ಬ. ಬೆಳಿಗ್ಗೆ ಸಾನುಗೆ ಆ್ಯಂಡ್ ನಾವೆಲ್ಲರೂ ಕೂಡ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಣ್ಣೆ ಬಿಸಿ ಮಾಡಿ ತಂದಿದ್ದೀನಿ. ಹಾಗೆ ವಿಶ್ ಕೂಡ ಮಾಡ್ತಾಯಿದ್ದೀವಿ. ಅತ್ತೆ ಮನೆಗೆ ಫೋನ್ ಮಾಡಿದ್ವಿ, ಎಲ್ಲರೂ ವಿಶ್ ಮಾಡಿದ್ವಿ. ಅವರು ಎಲ್ಲರೂ ವಿಶ್ ಮಾಡಿದ್ರು. ಸಾನು ನೋಡಿ ಹಾಲು ಕುಡಿತಿದ್ದಾಳೆ. ಫಸ್ಟ್ ಇನ್ ದ ಮಾರ್ನಿಂಗ್ ಅವಳಿಗೆ ಎಣ್ಣೆ ಹಚ್ತಾ ಇದ್ದೀನಿ, ಸ್ವಲ್ಪ ಜೀರ್ಣ ಆಗಲಿ, ಆಮೇಲೆ ಬೇಕಿದ್ರೆ ಸ್ನಾನ ಮಾಡಲಿ ಅಂತ. ಅವಳಿಗೆ ಹಚ್ಬಿಟ್ಟು ನಾನು ಹಚ್ಕೊಂಡು ಮನೆ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡೋದು. Happy Deepavali. Thank you. Happy Deepavali. Hey, Dada, मला सकाळचे विश करलेलं. Happy Deepavali. Thank you. हे मप्पा मला विश करलेला. मी बी विश करला सगळ्यांनी. Happy Deepavali पप्पा. अंकु विटू दिसतो. So, next. Happy Deepavali. Thank you. Happy Deepavali. Sorry. Happy Deepavali ಎಲ್ಲರಿಗೂ. ಸಾನದು ಸ್ನಾನ ಆಯಿತು, ನನ್ನದು ಸ್ನಾನ ಆಯಿತು. ನಾನು ತಿಂಡಿ ಮಾಡ್ತಾ ಇದ್ದೀನಿ. ಸಾನ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಇವತ್ತು ಇಷ್ಟು ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಇದು ಕಾಜು ಕತ್ಲಿ. ಅವಳು ಅಂಜೀರ್ ಬರ್ಫಿ ತಿಂದು ಆಯಿತು. ಸ್ವಲ್ಪ ಡ್ರೈ ನಟ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಮಾಡಿರೋ ಸ್ಪೆಷಲ್ ಮಿಕ್ಸ್ಚರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ. ಸೊ ಇವತ್ತು ಇಷ್ಟೇ, ನಾನು ಜಾಸ್ತಿ ಏನು ಮಾಡೋದಕ್ಕಾಗಲಿಲ್ಲ. ಹೋಗಿ ದಾಡ ಹತ್ರ ಹೋಗು, ಬಾ. ಮೆತ್ತಗಿಡ್ಕೊ ಗಟ್ಟಿ. ಬರೀ ಕೆರ್ಕೊಳ್ಳೋದ್ರಲ್ಲೇ ಆಗೋಯ್ತು ನಿಂದು. ಕೆರ್ಕೋಬೇಕಲ್ಲಿ, ಆಯ್ತಾ? ಈಗ ನಂದು ಸಾನುದು ಸ್ನಾನ ಆಯಿತು. ಈಗ ರಾಜೇಶ್ ಲಾಸ್ಟ್ ಹೋಗ್ತಾರೆ ಅವರು ಯಾವಾಗಲೂ. ಯಾಕೆ ಅಂದರೆ ನಾವಿಬ್ಬರು ಸ್ನಾನ ಮಾಡಿ, ಅವರು ಸ್ನಾನ ಮಾಡಿ ಹೊರಗಡೆ ಬರೋ ಮುಂಚೆ ಅವ್ರಿಗೆ ಆರತಿ ಮಾಡಬೇಕು. ಅಂದರೆ ದೃಷ್ಟಿ ಇಳಿಸೋದು ಅಂತ ಹೇಳಿಬಿಟ್ಟು ಹಬ್ಬದ ದಿನ, ಅಮಾವಾಸ್ಯೆ ದಿನ ಅವ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗಿಯೋದು. ದೃಷ್ಟಿ ತೆಗೆದ್ಬಿಟ್ಟು ಗಿಫ್ಟ್ ಇಸ್ಕೊಳ್ಳೋದು. ಸೊ ಹೆಂಗಸರು ಮಾಡ್ತಾರೆ. ಮೊದಲು ನಾನು ಒಬ್ಬಳೇ ಮಾಡ್ತಾಯಿದ್ದೆ. ಈಗ ನಮ್ಮ ಸಾನೂ ಇರೋದ್ರಿಂದ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಊರಲ್ಲಿದ್ದಿದ್ರೆ ಅವ್ರ ಅಣ್ಣಂದಿರಿಗೂ ಮಾಡ್ತಾಯಿದ್ಲು ಸಾನು. ಸೊ ಆರತಿ ಹಾಡು ಹೇಳಬೇಕು, ಆದರೆ ಆರತಿ ಹಾಡು ನನಗೆ ಗೊತ್ತಿಲ್ಲ. ನನಗೆ ಏನು ಮನ್ಸಿಗೆ ಬರುತ್ತೋ ಅದನ್ನೇ ಹಾಡು ರೀತಿಯಲ್ಲಿ ಹಾಡ್ತಾ ಇದ್ದೆ ಅಷ್ಟೇ. ಅದಕ್ಕೆ ರಾಜೇಶು ನೀನು ಹೇಳಿದ್ದೆಲ್ಲನೂ ನಿಜ ಆಗಲಿ, ತಥಾಸ್ತು ಅಂತ ಆಶೀರ್ವಾದ ಕೊಡ್ತಾಯಿದ್ರು. ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡೋ ಥರ ಆಗಲಿ. ಅಪ್ಪ ಈ ಸರಿ ಆರತಿ ಮಾಡಿರೋದಕ್ಕೆ ಗಿಫ್ಟ್ ನೋಡಿ ಏನು ಅಂತ. ಅದೇನೋ ಗೊತ್ತಿಲ್ಲ, ನಮ್ಮ ಸಾನು ಈ ಸರಿ ಮಮ್ಮ ನಿಮಗೂ ಗಿಫ್ಟ್ ಕೊಡ್ತೀನಿ ಅಂದ್ಕೊಂಡು ನಾನು ಗಿಫ್ಟ್ ತಗೋಬೇಕು. ನಾನು ನಿಮಗೆ ಗಿಫ್ಟ್ ಕೊಡಬೇಕು, ನಾನು ಕರ್ಕೊಂಡೋಗಿ ನೀವು ನೋಡೋಂಗಿಲ್ಲ ಅಂದ್ಕೊಂಡು ನೆನ್ನೆ ಎಲ್ಲನೂ ಬರೀ ಇದರಲ್ಲೇ ಹೋಗಿದೆ. ಗೊತ್ತು ಆ ಗಿಫ್ಟ್. ಸೊ ಈ ದೀಪಾವಳಿ ಗಿಫ್ಟ್ ಸಾನಿಗೆ. ಗಿಫ್ಟ್ ರ್ಯಾಪ್ ಮಾಡಿ ಎಲ್ಲ ಫಸ್ಟ್ ಟೈಮ್ ನನಗೆ ಹಬ್ಬಕ್ಕೆ ಗಿಫ್ಟ್ ಕೊಡ್ತಾ ಇರೋದು ಸಾನು. ದಾದಾಗೆ ತಿಂಡಿ ಪಪ್ಸ್ ಅಲ್ಲ, ದಿಲ್ ಪಸಂದ್. ಏನೋ ಭಾವಿಸ್ಕೊಂಡಿದ್ಲು ಅನ್ಸುತ್ತೆ ಗಿಫ್ಟ್ ಕೊಡೋದು. ಚೆನ್ನಾಗಿ ಗಿಫ್ಟ್ ರ್ಯಾಪ್ ಮಾಡಿದ್ದಾರೆ. ಸಾನು ನನಗೊಂದು ಹೇಳು ಮಗಳೇ, ನಿನ್ಗೆ ಯಾಕೆ ಗಿಫ್ಟ್ ಕೊಡ್ಬೇಕನ್ನಿಸ್ತು? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ದೀಪಾವಳಿ. ಹುಷಾರಾಗಿ ಇಟ್ಕೊಳ್ಬೇಕು.
ಫೆಸ್ಟಿವಲ್ ಆಫ್ ಲೈಟ್ಸ್ಗೆ ಫ್ಲೈಟ್ಸ್. ವಾವ್ ಸಾನು, ನೈಸ್ ಬೇಬಿ. ಕಲರ್ ಇದೆಯಾ? ಡಿಫ್ರೆಂಟ್ ಬ್ಲಿಂಕ್. ವಾವ್ ನೈಸ್. ಸಾನು ಸೂಪರ್, ವೆರಿ ನೈಸ್ ಬಂಗಾರಿ. ಚೇಂಜ್ ಆಗುತ್ತೆ ಕಲರ್. ಡಿಂಗ್ ಡಿಂಗ್ ಡಕ್ ಡಿಂಗ್. ಸೊ ಥ್ಯಾಂಕ್ ಯು ಬಂಗಾರಿ. ಥ್ಯಾಂಕ್ ಯು ರಾಜಾ. ತಗೊಳ್ಳಿ, ನಮ್ಮ ಗಿಫ್ಟ್ ಕೊಟ್ಟಿರೋದು ತಿನ್ಬಿಡಿ. ದೀಪಾವಳಿ. ಹ್ಯಾಪಿ ದೀಪಾವಳಿ. ನಿಮಗೆ ಏನು ಗಿಫ್ಟ್ ಕೊಡೋಕ್ಕಾಗಲ್ಲ, ನೀವು ಚಿಪ್ಸ್ ಇಷ್ಟಪಡ್ತೀರಲ್ಲ, ಚಿಪ್ಸ್ ತೊಗೊಬಿಡಿ ಅಂತಂದು. ಮನೇಲಿ ಚಿಪ್ಸ್ ಇದೆ ಪುಟ್ಟ ಬೇಡ ಅಂತಂದರೆ ಅವಾಗ ಏನು ಬೇಕಂದು ಸರಿ ಸ್ವೀಟು ಅಂತ ಯೋಚನೆ ಮಾಡಿಲ್ಲ. ಇದೇ ನಂಗೆ ಹೊಳ್ದಿದ್ದು, ಇದೇ ಕೊಡಿಸು ಹೋಗ್ಲಿ ಅಂತ. ಅಷ್ಟಿತ್ತ ಮಗಳೇ ನಿನ್ನ ಹತ್ರ ದುಡ್ಡು? ನನ್ನ ಹತ್ರ 500 ಇತ್ತ. 350 ಕೊಟ್ಟು ತಗೊಂಡ್ರಾ? ಕಡಿಮೆ ಮಾಡಲ್ಲ ಅಂದ್ರೆ ಅಂಕಲ್? ಈಗ ಸ್ನೇಹಿತರೆ ನಾವು ವಾಹನ ಪೂಜೆ ಮಾಡಬೇಕು. ವಾಹನ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಯಿತು. ಇವತ್ತು ರಾಜೇಶ್ ಸ್ಪೆಷಲ್. ಸೊ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ನಾನಿಲ್ಲಿ ರಂಗೋಲೆ ಕಲರ್ ಹಾಕಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾವಾಗ ಫ್ರೀ ಸಿಗುತ್ತೋ ಆವಾಗ ಬಿಡೋಣ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಸ್ನೇಹಿತರೆ, ಈಗ ಹೋಗಿ ವಾಹನ ಪೂಜೆ ಮಾಡಿ ಬರೋಣ. ಸೋನಾ ಫಾಸ್ಟ್. ಈಗ ನೋಡು, ಡಾಡಾಯಿಂದ ಇರ್ಬೇಕು ನೀನು. ಸಾನು ಆ್ಯಂಡ್ ಸಾನು ಮಮ್ಮ ಅವ್ರ ಗಾಡಿನ ಮುಂದೆ ತೆಗಿತಾ ಇದ್ದಾರೆ. ವೆರಿ ಗುಡ್. ಗಡ್ದರಿಗೆ ಸುಲಭ ನಿಮಗೆ ದಾದಾ? ಏನಮ್ಮ ಏನು ಮಾಡಿ ಆಯಿತು ಸ್ನೇಹಿತರೆ. ಪ್ರಸಾದ ಈಗ ಸೇವಿಸ್ತಾ ಇದ್ದೀವಿ. ಖಾರ ಸೂಪರ್ ಆಗಿದೆ ಕಣಪ್ಪ. ಏನು ಖಾರ ಸಖತ ಮಾಡಿದ್ದೀನಂತ 2 ಕೊಂಬು ಬಂದ್ಬಿಟ್ಟಿದೆ ಮೇಲ್ಗಡೆ. ನಾನು ಹೇಳ್ತಾ ಇದ್ದೀನಿ ಸಖತ್ತಾಗಿದೆ ಅಂತ. ನೀವು ಹೇಳ್ಬಿಟ್ರೆ ನಮ್ಗೆ ಕೊಂಬಂದ್ಬಿಡ್ತಾ? ಅಂಗಡಿ ಖಾರಕ್ಕಿಂತ ಸಖತ್ತಾಗಿದೆ. ಈ ಖಾರ ಸ್ಪೆಷಲ್ ಮಿಕ್ಸ್ಚರ್. ಸ್ಪೆಷಲ್ ಮಿಕ್ಸ್ಚರ್ ಚೆನ್ನಾಗಿ ಬಂದಿದೆ, ಮಾಡಿ ನೋಡಿಸ್ತೀನಿ. ನಿನ್ನೆ ನಾನು ಹೋಗಿದ್ದು ಕಾಲುಂಗ್ರ ತೊಗೊಳೋದಕ್ಕೆ. ಅಲ್ಲಿ ನನಗೆ ಬೇಕಾಗಿರೋ ಡಿಸೈನ್ ಇರಲಿಲ್ಲ. ನನ್ನದು ಡಿಸೈನ್ ತುಂಬ ಸಿಂಪಲ್ಲು, ಎಳೆದು ಅಂತ ಹೇಳ್ತಾರಲ್ವ, ಅದು ಆ ಥರದ್ದಿತ್ತು. ಬಟ್ ಒಂಥರ ಕ್ಲಿಪ್ ಥರ ಇತ್ತು.
ಫುಲ್ ಫಿಂಗರ್ ರಿಂಗ್ ರೌಂಡ್ ಇರುತ್ತಲ್ವ ಆ ಥರ ಇರಲಿಲ್ಲ, ಕ್ಲಿಪ್ ಥರ ಇತ್ತು. ಕ್ಲಿಪ್ ಥರ ಇದ್ದರೆ ಏನಾಗುತ್ತೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ. ತುಂಬ ಪ್ರೆಸ್ ಮಾಡಿಕೊಂಡ್ರೆ ಕೆಳಗಡೆಯಿಂದ ಒತ್ತುತ್ತಾ ಇರುತ್ತೆ, ನನಗೆ ಚುಚ್ಚಿದಂಗೆ ಆಗುತ್ತೆ. ಸೊ ಬೇರೆ ಕಡೆ ಎಲ್ಲೂ ಹೋಗೋದಕ್ಕೆ ಟೈಮೇ ಸಿಗಲಿಲ್ಲ. ಅದಾದಮೇಲೆ ನಾನು ಇನ್ನೂ ಒಂದು ತೊಗೊಂಡೆ. ಏನು ರಾಜೇಶ್ ಬೆಳಿಗ್ಗೆ ಗಿಫ್ಟ್ ಕೊಟ್ಟಿದ್ದು, ಇದು ನನ್ನ ಹತ್ರ ಇರಲಿಲ್ಲ. ನೀವು ತುಂಬ ಜನ ಹೇಳ್ತಾ ಇದ್ರಿ ಆ ಥರದ್ದು ತೊಗೊಂಡು ಹಾಕ್ಕೊಳ್ಳೋದಲ್ವ, ಯಾಕೆ ಮನೇಲಿ ಇರಬೇಕಾದ್ರೂ 2 ಎಳೆ ಚೈನೇ ಹಾಕಿರ್ತೀರಾ ಅಂತ ಹೇಳಿಬಿಟ್ಟು. ನನಗೆ ಮೊದಲಿಂದ ಇದು ಅಭ್ಯಾಸ ಆಗಿಬಿಟ್ಟಿದೆ. ಇದನ್ನು ತೆಗೆದಿಟ್ಟು ಬೇರೆದು ಹಾಕ್ಕೊಳ್ಳೋದು, ಅದನ್ನು ತೆಗ್ದು ಇದನ್ನು ಹಾಕ್ಕೊಳ್ಳೋದು, ಆ ಥರ ಎಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ಹಾಕ್ಕೊಂಡಾಗ ಅಭ್ಯಾಸ ಆಗುತ್ತೆ ಆಬ್ವಿಯಸ್ಲಿ, ಬಟ್ ನಂಗೆ ನೆಸಸರಿ ಅಂತ ಅನಿಸಿರಲಿಲ್ಲ. ಈಗ ಯಾಕೆ ತೊಗೊಂಡಿರೋದು ಅಂದರೆ, ಇದು ನಾನು ಆ್ಯಸ್ ಅ ಬ್ಯಾಕಪ್ ತೊಗೊಂಡಿರೋದು. ಇದು ಸ್ವಲ್ಪ ನಾನು ರಿಪೇರ್ ಮಾಡಿಸ್ಬೇಕು. ರಿಪೇರ್ ಮಾಡಿಸೋದಾ, ಹಾಕ್ಬಿಟ್ಟು ಹೊಸದು ತೊಗೊಳ್ಳೋದಾ, ಇಲ್ಲಿ ಹಾಕ್ಸೋದಾ, ಅಥವಾ ಊರಲ್ಲಿ ಎಲ್ಲಾದರೂ ಮಾಡಿಸಿ ಹಾಕ್ಲಾ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಇದು ಇಲ್ಲದೆ ಇರೋ ಟೈಮಲ್ಲಿ ಇದನ್ನು ಹಾಕ್ಕೊಳ್ಳೋದಕ್ಕೆ ಅಂತ ತೊಗೊಂಡಿರೋದು. ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಸ್ನೇಹಿತರೆ, ನಮ್ಮ ಸಾನು ಗಿಫ್ಟ್ ಕೊಟ್ಟಿದ್ದು ನನಗೆ, ರಾಜೇಶ್ಗೆ. ಅವಳು ಏನು ಬೇಕು ಅಂತ ಕೇಳಿಬಿಟ್ಟು, ಆ್ಯಕ್ಚುಲಿ ಅವಳು ನನಗೇನು ಕೇಳಲಿಲ್ಲ, ನನಗೆ ಸರ್ಪ್ರೈಸ್ ಅಂತ ಹೇಳಿ ರಾಜೇಶ್ಗೆ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ತೊಗೊಂಡಿರೋದು. ಅವ್ರಿಗೆ ಮಾತ್ರ ರಾಜೇಶ್ಗೆ ನಿಮ್ಗೆ ಏನು ಬೇಕು ಕೇಳಿ ಅಂದ್ಬಿಟ್ಟು ತೆಗೆಸ್ಕೊಟ್ಟಿರೋದು. ನೆನ್ನೆ ರಾಜೇಶ್ ಕೇಳ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ, ಏನು ತೊಗೊಳ್ಬೇಕು ಮಗಳೇ ಅಂದಿದ್ದಕ್ಕೆ, ಟಾಡಾ ನೀವೇನು ಹೇಳ್ತೀರಾ ಹೇಳಿ ನೋಡೋಣ, ನನ್ನ ಹತ್ರ 500 ಇದೆ, ನಾನು 500ಅಲ್ಲಿ ನಾನು ನಿಮಗೆ ತೆಗೆಸ್ಕೊಡ್ಬೇಕು, ಇಬ್ಬರಿಗೂ ತೆಗೆಸ್ಕೊಡ್ಬೇಕು ಅಂತ ಕೇಳಿದ್ಲು. ಸರಿ ರಾಜೇಶ್ ಅಂದರು, ನಾನು ಹಾಕ್ತೀನಿ ಮಗಳೇ ಎಕ್ಸ್ಟ್ರಾ, ನಡಿ ಬಟ್ಟೆ ತೊಗೊಳ್ಳೋಣ ಇಬ್ಬರಿಗೂ ಒಂದೊಂದು ಅಂತ ಹೇಳಿಬಿಟ್ಟು. ಇಲ್ಲ ಟಾಡಾ ನೀವು ಹಾಕೋಂಗಿಲ್ಲ, ನಾನೇ ತೊಗೊಳ್ಬೇಕು, ನನ್ನ ಹತ್ರ ಎಷ್ಟಿದೆ ಅಷ್ಟಲ್ಲೇ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ಲು. ಇವತ್ತು ಬೆಳಿಗ್ಗೆ ಕೇಳಿದೆ ಅಲ್ವಾ, ಯಾಕೆ ಮಗಳೇ ನೀನು ಕೊಟ್ಟಿದ್ದು ಅಂದ್ಬಿಟ್ಟು. ಅದಕ್ಕೆ ಅವಳು ಅಂದಿದ್ದು, ನೀವು ಯಾವಾಗಲೂ ನಂಗೆ ತೆಗೆಸ್ಕೊಡ್ತಾ ಇರ್ತೀರ ಅಲ್ವಾ ಗಿಫ್ಟ್ ಅಂದ್ಬಿಟ್ಟು, ಅದಕ್ಕೆ ನಾನು ತೆಗೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು. ನಾವು ತೆಗೆಸ್ಕೊಡೋದು ಅವಳಿಗೆ ಇಟ್ಸ್ ಅದರ್ ಪಾರ್ಟ್. ಅಂದರೆ ನಾವು ಅರ್ನ್ ಮಾಡ್ತೀವಿ ನಮ್ಮ ಮಗಳಿಗೆ ಅಂದ್ಬಿಟ್ಟು ತೆಗೆಸ್ಕೊಡ್ತೀವಿ. ಆದರೆ ಅವಳು ಅರ್ನ್ ಮಾಡ್ದ ಹಾಗೇ ಅವಳಿಗೆ ಗಿಫ್ಟ್ ಅಂತ ಕೊಡ್ತಾರಲ್ವ, ಆ ದುಡ್ಡನ್ನು ಅವಳು ಸೇವ್ ಮಾಡಿ ಇಟ್ಕೊಂಡು, ಆ ದುಡ್ಡಲ್ಲಿ ನನಗೆ ಕೊಡಿಸಿದ್ಲಲ್ಲ, ಅದು ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಬೆಳಿಗ್ಗೆಯಿಂದ. ಆ ಥಾಟ್ಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು. ಆ ಥಾಟು, ಅವಳು ಅದಕ್ಕೆ ಹಾಕಿದ ಎಫರ್ಟು. ಇಲ್ಲ ಡ್ಯಾಡಾ ನೀವು ನಾನು ತೊಗೊಳ್ಳೇಬೇಕು ನಡೀರಿ ಅಂದ್ಬಿಟ್ಟು ನಾನು ರಾತ್ರಿ 8:30 ಕರ್ಕೊಂಡು ಹೋಗಿರೋದವಳು. ಯಾಕಂದರೆ ನಾವು ಬೆಳಗ್ಗೆಯಿಂದನೂ ಬ್ಯುಸಿ ಇದ್ವಿ, ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ, ಬಂದಿದ್ದು ಲೇಟ್ ಆಯಿತು. ಬಂದ ತಕ್ಷಣವೇ ಡ್ಯಾಡಾ ನಾನು ತೊಗೊಳ್ಳೇಬೇಕು ನಡೀರಿ ಅಂದ್ಕೊಂಡು ಕರ್ಕೊಂಡೋಗಿ ಲೇಟಾಗಿ ಬಂದರು. 9:30 ಆಗಿಬಿಟ್ಟಿತ್ತು ಬರೋ ತನಕ. ಸೊ ನಂಗೆ ನೆನೆಸ್ಕೊಂಡು ಖುಷಿ ಆಗ್ತಾಯಿದೆ. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಬೇಬಿ. ಗೊತ್ತಿಲ್ಲ ಎಷ್ಟು ಜನ ಮಕ್ಕಳು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು, ಆ ಫೀಲ್ ಇದೆಯಲ್ಲ, ಅದು ಫೀಲ್ ಮಾಡಿದಾಗ್ಲೇ ಅರ್ಥ ಆಗೋದು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್ ಅಷ್ಟು ಒಳ್ಳೆ ಬೇಬಿ ಕೊಟ್ಟಿರೋದಕ್ಕೆ. ಓಕೆ ಸ್ನೇಹಿತರೆ, ಈಗ ತುಂಬ ಕೆಲಸಗಳಿದೆ. ಹಬ್ಬದ ಒಂದು ಪಾರ್ಟ್ ಮುಗಿದಿದೆ ಅಷ್ಟೇ. ಎಣ್ಣೆ ಸ್ನಾನ ಆಯಿತು, ಪೂಜೆ ಆಯಿತು, ಇನ್ನು ತುಂಬ ಇದೆ. ಅದನ್ನೆಲ್ಲ ನಾನು ಆದರೆ ಇದರಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ತುಂಬ ಲೆಂತಿ ಆಗುತ್ತೆ ಅನ್ನೋ ಹಾಗಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಬ್ಯಾಕ್ ಟು ಬ್ಯಾಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ಅತ್ತೆ ಇದ್ದರು, ಆಮೇಲೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಹಾಗಾಗಿ ಒಂದೊಂದು ದಿನ ಸ್ಕಿಪ್ ಆಗಿಬಿಡುತ್ತೆ. ಆದರೂ ನಾನು 2 days ಒನ್ಸ್ ಅಂತೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಸ್ಕಿಪ್ ಆದರೂ ನಾಳೆ ಹಾಕಿರ್ತೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಮಧ್ಯೆ ಸ್ಕಿಪ್ ಮಾಡಿಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಫಾಲೋ ಸರಿಯಾಗಿ ಮಾಡ್ತಾ ಇಲ್ಲ ಅನಿಸುತ್ತೆ ನೀವು. ಪ್ಲೀಸ್ ಫಾಲೋ ಮಾಡಿ. ಒಂದು ದಿನ ಸ್ಕಿಪ್ ಆಗಿರುತ್ತೆ, ನೆಕ್ಸ್ಟ್ ಡೇ ಹಾಕಿರ್ತೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್.